ಹಾಯ್ ಗೈಸ್, ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಯ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಾಸ್ಟ್ ಡೇಟ್ ಯಾವಾಗ, ಅದೇ ರೀತಿ ಈ ಒಂದು ಲಾಸ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗಿದೆಯಾ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ತುಂಬಾ ಅಭ್ಯರ್ಥಿಗಳಲ್ಲಿ ಈ ಒಂದು ಲಾಸ್ಟ್ ಡೇಟ್ ಕುರಿತು ತುಂಬಾ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ಈ ಒಂದು ಕನ್ಫ್ಯೂಷನ್ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರೊಂದಿಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಅಫಿಷಿಯಲ್ ಆಗಿ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಯಾವುದೇ ರೀತಿಯ ಒಂದು ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಕೆಇಎಯಿಂದ ಒಂದು ಯಾವುದೇ ರೀತಿಯ ಒಂದು ಪ್ರಕಟಣೆ ಬಂದಿರೋದಿಲ್ಲ. ಸೊ ನಾವು ಲಾಸ್ಟ್ ಡೇಟ್ನ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಫಸ್ಟ್ ಮೊದಲನೇದಾಗಿ ಏನೋ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಅದರಲ್ಲಿ 4/3ರಿಂದ 3/4 ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಒಂದು ಅಧಿಸೂಚನೆಯನ್ನು ಕಳಿಸಿದ್ರು. ಸೊ ಇದರಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ. ಸೊ ಈ ಒಂದು ಅಧಿಸೂಚನೆ ಫಸ್ಟ್ ಟೈಮ್ ಕಳಿಸಿದಾಗ ಸೊ ಏನೊಂದು ಫಸ್ಟ್ ಟೈಮ್ ಪ್ರಕಟಣೆ ಅಧಿಸೂಚನೆ ಮಾಡಿದ್ರು, ಸೊ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ರು. ಅದರಲ್ಲಿ 4/3/2024ರಿಂದ 3/4/2024 ಲಾಸ್ಟ್ ಡೇಟ್ ಇರುತ್ತೆ. ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು 6/4 ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಧಿಸೂಚನೆಯನ್ನು ಕಳಿಸಿದ್ರು. ಸೊ ನಂತರ ಈ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಮತ್ತೆ ಆ ಒಂದು ಡೇಟ್ನ ಪೋಸ್ಟ್ಪೋನ್ ಮಾಡಿದ್ರು. ಸೊ ಪೋಸ್ಟ್ಪೋನ್ ಮಾಡಿ ಮತ್ತೆ ಒಂದು ಹೊಸ ದಿನಾಂಕ ಕೂಡ ಒಂದು ಪ್ರಕಟ ಮಾಡ್ತಾರೆ. ಸೊ ಇಲ್ಲಿ ನೋಡಬಹುದು ಪೋಸ್ಟ್ಪೋನ್ ಆಗಿರೋದು ಕೂಡ ಒಂದು ನೋಟಿಫಿಕೇಶನ್ ಪ್ರೆಸ್ ನೋಟ್ ಅಲ್ಲಿ ಹೇಳಿರ್ತಾರೆ. So, ಇಲ್ಲಿ applicant can apply online from 4/6/2024 for direct recruitment of village administrative officer vacant post. In the view of payment integral interface is being under process. Submission of application through online is temporarily postponed ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ನೋಟ್ ಕೂಡ ಬಿಡುಗಡೆ ಮಾಡಿದ್ರು ಕೆಇಎ. ಅದಾದ ನಂತರ ಒಂದು ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಇದು ಫುಲ್ ಅಂಡ್ ಫೈನಲ್ ವೇಳಾಪಟ್ಟಿ ಆಗಿರುತ್ತೆ. 5/4/2024 ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದೇ ದಿನ ಆನ್ಲೈನ್ ಅರ್ಜಿ ಸಲ್ಲಿಕೆ ಕೂಡ ಒಂದು ಪ್ರಾರಂಭ ಮಾಡ್ತಾರೆ. ಸೊ ಇದು ನೋಡ್ಬೋದು, ಆನ್ಲೈನ್ ಅರ್ಜಿ ಸಲ್ಲಿಸಲು 5/4/2024ರಿಂದ ಪ್ರಾರಂಭ ದಿನಾಂಕ ಆಗುತ್ತೆ. ಕೊನೆ ದಿನಾಂಕ 4/5/2024 4ವರೆಗೆ. ಸೊ 4/5/2024 ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ರೀತಿ ಶುಲ್ಕ ಪಾವತಿಸಲು 7/5/2024 ಶುಲ್ಕ ಪಾವತಿಸಲು ಲಾಸ್ಟ್ ಡೇಟ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಏನ್ ಡೇಟ್ ನೋಡ್ತಾ ಇದ್ದೀರಾ, ಇದು ಒಂದು ಅಫಿಷಿಯಲ್ ಡೇಟ್ ಆಗಿರುತ್ತೆ. ಕೆಇಎಯಿಂದ ಪ್ರಕಟಿಸಲಾಗಿರ್ತಕ್ಕಂತಹ ಒಂದು ಡೇಟ್ ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಅದೇ ರೀತಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಆಗಿರುತ್ತೆ. ಇದಾದ ನಂತರ ಯಾವುದೇ ರೀತಿ ಒಂದು ಕೆಇಎಯಿಂದ ಅಫಿಷಿಯಲ್ ಆದ ಒಂದು ಪ್ರೆಸ್ ನೋಟ್ ಪ್ರಕಟಣೆ, ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರೆಸ್ ನೋಟ್ ಕೂಡ ಆಗಿರೋದಿಲ್ಲ, ಬಿಡುಗಡೆ ಆಗಿರೋದಿಲ್ಲ. ಸೊ ಹಾಗಾದ್ರೆ ಯಾರು ಕನ್ಫ್ಯೂಷನ್ ಮಾಡ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಇದೇ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. 4/5/2024 ಅಂದ್ರೆ ನಾಳೆಯ ದಿನಾಂಕ ಏನಿದೆ, ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡ್ಲಿಕ್ಕೆ. ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ದಿನಾಂಕ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಡಿಲೇ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಡಿಲೇ ಮಾಡಬೇಡಿ. ಸೊ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಆಗುತ್ತೆ ವಿಲೇಜ್ ಅಕೌಂಟೆಂಟಿಗೆ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಲ್ಲ ಫಸ್ಟ್ ಹೋಗಿ ಅರ್ಜಿ ಸಲ್ಲಿಸಿ. ಪೇಮೆಂಟ್ ಮಾಡ್ಲಿಕ್ಕೆ ಏನು ಟೈಮ್ ಇದೆ, ಫಸ್ಟ್ ಅರ್ಜಿ ಸಲ್ಲಿಸಿ, ಆನ್ಲೈನ್ ಅರ್ಜಿ ಸಲ್ಲಿಸಿ. ಅದಾದ ನಂತರ ಲಿಂಕ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ. ಯಾವುದೇ ರೀತಿ ಲಿಂಕ್ ಅನ್ನ ಮತ್ತೆ ಓಪನ್ ಮಾಡಲ್ಲ. ಸೊ ಇನ್ನು ಯಾವುದೇ ರೀತಿ ಒಂದು ಅಪ್ಡೇಟ್ ಬಂದ್ರೆ ಕೂಡಲೇ ನಾನು ನಿಮಗೂ ಕೂಡ ಒಂದು ಇನ್ಫಾರ್ಮೇಶನ್ ತಿಳಿಸ್ತೀನಿ. ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ಯಾವುದೇ ರೀತಿಯ ಒಂದು ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಯಾವುದೇ ರೀತಿ ಒಂದು ಅಫಿಷಿಯಲ್ ಆದ ಒಂದು ಪ್ರಕಟಣೆ ಬಂದ್ರೆ ಅದು ಇಮಿಡಿಯೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಮಿಡಿಯೇಟ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಅನ್ನ ಅರ್ಜಿಯನ್ನು ಸಲ್ಲಿಸಿಲ್ಲ, ಸೊ ಡಿಲೇ ಮಾಡಿದೆ. ಸೊ ಲಾಸ್ಟ್ ಡೇಟ್ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ. ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.